ಈ ಪತ್ರಿಕಾಗೋಷ್ಠಿಯಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯರಾದ ಸಿದ್ದು ಪಾಟೀಲ್ ಅವರೇ, ಅಶೋಕ್ ಮಂದಾಲಿ ಅವರೇ, ಸರ್ಫರಾಜ್ ಶೇಖ್ರವರೇ, ಫಾರೂಕ್ರವರೇ, ಅಜ್ಜಣ್ಣ ಹುಗ್ಗಣ್ಣವರವರೇ, ಪೃಥ್ವಿ ಪರಾಪುರ್ ಅವರೇ, ಅಹಮದ್ ಕಾಜಿ ಅವರೇ, ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, KH ಪಾಟೀಲ್ ಸೀಸನ್ 2 KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2ನ ಉದ್ಘಾಟನಾ ಕಾರ್ಯಕ್ರಮ ನಾಳೆ VDSTC ಗ್ರೌಂಡ್ನಲ್ಲಿ ಸಾಯಂಕಾಲ 5 ಗಂಟೆಗೆ ಜರುಗಲಿದೆ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ KH ಪಾಟೀಲ್ ಕ್ರಿಕೆಟ್ ಲೀಗಿನ ಸೀಸನ್ 1 ನಾವು ಅದ್ಧೂರಿಯಾಗಿ 2023 ಜನವರಿ ಫೆಬ್ರವರಿ ಸಮಯದಲ್ಲಿ ನಾವೆಲ್ಲರೂ ಆಯೋಜನೆ ಮಾಡಿದ್ವಿ. ಆವಾಗೂ ಕೂಡ ಅತ್ಯಂತ ಉತ್ಸಾಹತೆಯಿಂದ ಹುರುಪಿನಿಂದ ಭಾಳಷ್ಟು ನಮಗೆ ಜನರ ಬೆಂಬಲ ಇರ್ಬೋದು, ಕ್ರೀಡಾಪಟುಗಳ ಸಹಕಾರ ಇರ್ಬೋದು, ಆರ್ಗನೈಸರ್ಸ್ ಸಹಕಾರ ಇರ್ಬೋದು, ಸಹಭಾಗಿತ್ವ ಇರ್ಬೋದು, ಭಾರಿ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದರು. ಆ ಒಂದು ಹುರುಪು ಉತ್ಸಾಹ ನೋಡಿದ್ವಿ ಅಂದ್ರೆ ಮತ್ತೊಮ್ಮೆ ಈ ಬಾರಿ ಸೀಸನ್ 2 ಅನ್ನು ನಾವೇನು ಆಯೋಜನೆ ಮಾಡಿದ್ದೇವೆ ಅದು ಕೂಡ ಅತ್ಯಂತ ಹುರುಪು ಉತ್ಸಾಹತೆಯಿಂದ ನಡೆಯುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಪ್ರಸ್ತಾಪ ಮಾಡುವ ಮುಖಾಂತರ ಈ ಸೀಸನ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ HK ಪಾಟೀಲ್ ಸಾಹೇಬರು, DR ಪಾಟೀಲ್ ಸಾಹೇಬರು, GS ಪಾಟೀಲ್ರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಾಕ್ಷೀಕರಿಸ್ತಾರೆ. ಅವರ ಜೊತೆಗೇನೆ ಮುಖ್ಯ ಅತಿಥಿಗಳಾಗಿ ಕ್ರೀಡಾಪಟುಗಳಾಗಿರ್ತಕ್ಕಂಥ ಸುನಿಲ್ ಜೋಶಿ ಅವರು, ಸುಜಿತ್ ಸೋಮಸುಂದರ್ ಅವರು ಹಾಗೂ ಈರಣ್ಣ ಸವಡಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ಅವರು ಕೂಡ ಸಾಕ್ಷೀಕರಿಸ್ತಾರೆ. ವಿಶೇಷವಾಗಿ ಸೀಸನ್ 2ನ ವಿಶೇಷತೆ, ಲಾಸ್ಟ್ ಟೈಮ್ ನಾವು 14 ಟೀಮ್ ಅಷ್ಟೇ ಫೈನಲ್ ಮಾಡಿದ್ವಿ. ಫ್ರಾಂಚೈಸಿ ಮೂಲಕ ಮಾಡುವಂಥ ಕ್ರಿಕೆಟ್ ಲೀಗ್ 14 ಟೀಮ್ ಅಷ್ಟೇ ನಾವು ಫೈನಲ್ ಮಾಡಿದ್ವಿ. ಆದರೆ ಈ ಸತಿ ಮಾಲಕರ ಸಹಭಾಗಿತ್ವನೂ ಭಾಳ ಆಯ್ತು, ಕ್ರೀಡಾಪಟುಗಳ ಭಾಳ ಉತ್ಸಾಹತೆ ಇರೋದ್ರಿಂದ ಭಾಳಷ್ಟು ಗ್ರಾಮೀಣ ಮಟ್ಟದ ಪ್ಲೇಯರ್ಸ್ ಇರ್ಬೋದು, ಸಿಟಿ ಭಾಗದ ಪ್ಲೇಯರ್ಸ್ ಇರ್ಬೋದು, ಇನ್ನು ಹುರುಪಿನಿಂದ ನಾವು ಆಡ್ತೀವಿ ಅಂತಂದು ಏನು ಅಂತಿದ್ರು ಭಾಳಷ್ಟು ಮಂದಿ ರೆಕಗ್ನೈಸ್ಡ್ ಇದ್ರು. ನಾವು ಹೋದ ಸತಿ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಅಂತ ಮಾಡಿದ್ವಿ, ಆದರೆ ಈ ಸತಿ ನಾವು ಡೈರೆಕ್ಟ್ ಸೆಕೆಂಡ್ ಫೇಸ್ ಮಾಡಾಕತ್ತೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಏನು ರೆಕಗ್ನೈಸ್ಡ್ ಕ್ರಿಕೆಟರ್ಸ್ ಇದ್ರು, ಯಾರು ಚಲೋ ಆಡಿದ್ರು ಅವರು ಹರಾಜು ಪ್ರಕ್ರಿಯೆದಾಗ ಸ್ವಲ್ಪ ಅವ್ರನ್ನ ಅನ್ಸೋಲ್ಡ್ ಆಗಿಬಿಟ್ಟಿದ್ರು. ಈ ಸತಿ ಹಂಗಾಗಬಾರ್ದು, ಭಾಳಷ್ಟು ಟ್ಯಾಲೆಂಟೆಡ್ ಕ್ರಿಕೆಟರ್ಸಿಗೆ ಸಿಗುವಂಥ ಉತ್ತೇಜನ ನಮ್ಮ ಕಡೆಯಿಂದ ಸಿಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು 20 ಟೀಮನ್ನು ನಾವು ಫೈನಲ್ ಮಾಡೀವಿ. 20 ಟೀಮನ್ನು ಫೈನಲ್ ಮಾಡೀವಿ. 20 ಫ್ರ್ಯಾಂಚೈಸೀಸ್ ಅಂದರೆ 20 ಮಾಲಕರು, ಸುಮಾರು 450 ಜನ ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು, ನೋಂದಾಯಿಸಿದ್ರು. ಆ 450 ತರ್ಟಿ 320 ಜನ ಗದಗ್ ಸಿಟಿಯವರಾಗಿರ್ತಾರೆ. 130 ಮಂದಿ ಗದಗ್ ಗ್ರಾಮೀಣ ಕ್ರೀಡಾಪಟುಗಳಾಗಿರ್ತಾರೆ. ಅದರಲ್ಲಿ 20 ಟೀಮ್ದಾಗ ಪ್ರತಿಯೊಂದು ಟೀಮ್ದಲ್ಲಿ 16 ಜನ, 20 ಟೀಮ್ದಾಗ ಒಂದೊಂದು ಟೀಮ್ದಾಗ 16 ಜನ ಹರಾಜು ಪ್ರಕ್ರಿಯೆದ ಮೂಲಕ ಅವ್ರವ್ರ ಫ್ರ್ಯಾಂಚೈಸಿಗಳು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅದ್ರಾಗ ನಾವು ಸಿಟಿ ಹಾಗೂ ರೂರಲ್ದವ್ರು ಕೂಡ ಆಡಬೇಕು, ಆ ಸ್ಪರ್ಧಾತ್ಮಕ ವಾತಾವರಣ ಆ ರೀತಿ ಇರಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಪ್ರತಿ ಟೀಮಿಗೆ ಮಿನಿಮಮ್ 5 ಜನ
ಗ್ರಾಮೀಣ ಮಟ್ಟದವ್ರು ಆಡಲೇಬೇಕು ಅನ್ನುವಂಥ ನಿಯಮದ ಮುಖಾಂತರ ಈ ಹರಾಜು ಪ್ರಕ್ರಿಯೆಯ ಮೂಲಕ ನಡೆಯುವಂಥ ಕ್ರಿಕೆಟ್ ಲೀಗನ್ನು ನಾವು ಆಯೋಜನೆ ಮಾಡಕತ್ತೀವಿ. ಹರಾಜು ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಆಗಿರ್ತಕ್ಕಂಥ ವ್ಯಕ್ತಿ ಎಡ್ವರ್ಡ್. 44,000 ರೂಪಾಯಿಗೆ ಅವ ಬಿಡ್ ಆದ, ಹರಾಜಾದ. ಯಾವ ಟೀಮಿಗೆ? ಹೈ ವೋಲ್ಟ್ಸ್ ಟೀಮಿಗೆ 44,000 ರೂಪಾಯಿಗೆ ಎಡ್ವರ್ಡ್ ಅನ್ನುವಂಥ ಗದಗಿನ ಕ್ರೀಡಾಪಟು ಕ್ರಿಕೆಟಿಗ ಅವರು ಬಿಡ್ ಆದರು. ಸೆಕೆಂಡ್ ಹೈಯೆಸ್ಟ್ 42,000 ಶಂಕರ್, ಗ್ರಾಮೀಣ ಮಟ್ಟದ ಹುಡುಗ, 42,000ಕ್ಕೆ ಶಂಕರ್ ಬಿಡ್ ಆದರು. ಫ್ಲೈಯಿಂಗ್ ಫ್ಯಾಲ್ಕನ್ಸ್ ಅನ್ನುವಂಥ ಟೀಮಿಗೆ ಶಂಕರ್ ಅವರು ಆಯ್ಕೆ ಆದರು. ಥರ್ಡ್ ಹೈಯೆಸ್ಟ್ ಬಿಡ್ ವ್ಯಕ್ತಿ ಬಂದ್ಬಿಟ್ಟು ರಮೇಶ್, ಸಿಟಿ ದಬಂಗ್ ಟೀಮಿಗೆ ಅವ್ರು ಆಯ್ಕೆ ಆದರು 42,000ಕ್ಕೆ. ಯುವರಾಜ್ ಅನ್ನುವಂಥ ವ್ಯಕ್ತಿ ಸಿಟಿ ಹುಡುಗ 36,000 ರೂಪಾಯಿಗೆ ಟೈಟನ್ಸ್ ಟೀಮಿಗೆ ಅವ್ರು ಆಯ್ಕೆ ಆದರು. ವೈಭವ್ ಬದಿ ಮತ್ತು ಫಯಾಜ್ ಅನ್ನುವಂಥವ್ರು 34,000ಕ್ಕೆ ಆಯ್ಕೆ ಆದ್ರು. ಇವ್ರು ಟಾಪ್ 5 ನಿಮ್ಮ ಮುಂದೆ ಪ್ರಸ್ತಾಪ ಮಾಡಕತ್ತೀವಿ. ಈ ರೀತಿಯ ವಾತಾವರಣದ ಮುಖಾಂತರ ಈ ಕ್ರಿಕೆಟನ್ನು ನಾವು ಆಯೋಜನೆ ಮಾಡಕತ್ತೀವಿ. ಬಹುಮಾನಗಳು ಅತ್ಯಂತ ಹುರುಪು ತರುವಂಥ ಬಹುಮಾನಗಳಾಗಬೇಕು ಅಂತಂದು ಭಾಳಷ್ಟು ಕ್ರೀಡಾಪಟುಗಳಿಗೆ ಅದು ಪ್ರೋತ್ಸಾಹ ಕೊಟ್ಟಂಗೆ ಆಕೈತಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಪ್ರಥಮ ಬಹುಮಾನ ಅಂದರೆ ಯಾರು ಗೆಲ್ತಾರೆ, ಲೀಗ್ ಯಾರು ಗೆಲ್ತಾರೆ, ಲಾಸ್ಟ್ ಟೈಮ್ ಡೇರ್ ಡೆವಿಲ್ಸ್ ಗೆದ್ದಿದ್ರು, ಈ ಸತಿ ಯಾರು ಗೆಲ್ತಾರೆ ಅವ್ರಿಗೆ ಪ್ರಥಮ ಬಹುಮಾನ 2 ಲಕ್ಷ ರೂಪಾಯಿ ಫೈನಲ್ ಮಾಡೀವಿ. ಸೆಕೆಂಡ್ ಪ್ರೈಸ್ 1.5 ಲಕ್ಷ ರೂಪಾಯಿ ಫೈನಲ್ ಮಾಡೀವಿ. ಲಾಸ್ಟ್ ಟೈಮ್ ನಾವು ಥರ್ಡ್ ಪ್ರೈಸು ಇಟ್ಟಿದ್ವಿ, ಬಟ್ ಈ ಸತಿ ನಾವು ಥರ್ಡ್ ಪ್ರೈಸ್ ಇಡೋದು ಬೇಡ ಅಂತಂದು ನಾವೆಲ್ಲರೂ ಕೂಡ ನಿರ್ಣಯ ಮಾಡಿದ್ವಿ. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ 25,000 ರೂಪಾಯಿ ಇಟ್ಟಿವಿ. ಅತ್ಯುತ್ತಮ ಬ್ಯಾಟ್ಸ್ಮನ್, ಬೆಸ್ಟ್ ಬ್ಯಾಟ್ಸ್ಮನ್ನಿಗೆ 10,000 ರೂಪಾಯಿ ಇಟ್ಟಿವಿ. ಬೆಸ್ಟ್ ಬೌಲರಿಗೆ 10,000 ರೂಪಾಯಿ ಇಟ್ಟಿವಿ. ಪ್ರತಿ ಮ್ಯಾಚಿಗೆ ಮ್ಯಾನ್ ಆಫ್ ದ ಮ್ಯಾಚಿಗೆ 1,000 ರೂಪಾಯಿ ಇಟ್ಟಿವಿ. ಇದ್ರ ಜೊತೆಗೆ ಒಮ್ಮೊಮ್ಮೆ ಸೋಲುವಂಥ ಟೀಮ್ದಾಗೂ ಚಲೋ ಆಡ್ದಂಥವ್ರು ಇರ್ತಾರೆ, ಸೊ ಅವ್ರಿಗೂ ರೆಕಗ್ನೈಸ್ ಮಾಡಬೇಕು ಅಂತಂದು ಫೈಟರ್ ಆಫ್ ದ ಮ್ಯಾಚ್ ಅಂತಂದು ಇನ್ನೊಂದು ಪ್ರೈಸನ್ನು ನೇಮಕ ಮಾಡೀವಿ. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಒಂದು ಕಡೆ ಎಲ್ಲ ಮ್ಯಾಚ್ದಾಗ ಇದ್ದೇ ಇರ್ತೈತಿ, ಬಟ್ ಫೈಟರ್ ಆಫ್ ದ ಮ್ಯಾಚ್ ಅಂತಂದು ಅವ್ರಿಗೂ ಕೂಡ ಗುರುತಿಸುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಕತ್ತೀವಿ. ಒಟ್ಟಾರೆ ಈ ಟೂರ್ನಮೆಂಟಿನ ವಿಶೇಷತೆ ಏನು ಅಂದರೆ ಹೊನ್ನಲು ಬೆಳಕದಾಗ ನಡೆಯುವಂಥ ಪಂದ್ಯಾವಳಿ. ಸುಮಾರು 18 ದಿವಸ ನಮ್ಮ VDSTC ಗ್ರೌಂಡ್ದಾಗ ಇದು ನಾವೆಲ್ಲರೂ ಸೇರಿ ಆಯೋಜನೆ ಮಾಡಕತ್ತೀವಿ. ಆಯೋಜನೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಯುವ ಸಂಘಟಕರು ಸಾಕಷ್ಟು ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಗದಗ ಸಿಟಿದವರು, ಗದಗ ಗ್ರಾಮೀಣ ಮಟ್ಟದವರು ಎಲ್ಲರ ಸಹಭಾಗಿತ್ವದ ಮುಖಾಂತರ ಉತ್ತಮ ಕ್ರೀಡಾಪಟುಗಳಿಗೆ ನಮ್ಮ KH ಪಾಟೀಲ್ ಸ್ಪೋರ್ಟ್ಸ್ ಇವೆಂಟ್ಸ್ ವತಿಯಿಂದ ನಡೆಯುವಂಥ KH ಪಾಟೀಲ್ ಕ್ರಿಕೆಟ್ ಲೀಗಿನ ಸೀಸನ್ 2 ನಾವು ಅವರಿಗೆ ಒಳ್ಳೆಯ ರೀತಿಯಿಂದ ಗುರುತಿಸಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಲೀಗನ್ನು 2ನೇ ಹಂತದ್ದು ನಾವು ನಿರ್ಣಯ ಮಾಡಿದ್ದೇವೆ. ಸುನಿಲ್ ಜೋಶಿ ಅವರು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮವರೇ ಆದಂಥ ಸುನಿಲ್ ಜೋಶಿ ಅವ್ರು ನಮಗೆ 6 ತಿಂಗಳ ಹಿಂದೆ ಹೇಳ್ತಿದ್ರು, ನೀವು ಲಾಸ್ಟ್ ಸೀಸನ್ನಿಗೆ ನನಗೆ ಬರೋಕ್ಕಾಗಲಿಲ್ಲ. ಅವಾಗ IPL ಪಂಜಾಬ್ ಕಿಂಗ್ಸ್ದು ಬೌಲಿಂಗ್ ಕೋಚ್ ಆಗಿದ್ರು ಅವರು. ನೆಕ್ಸ್ಟ್ ಸೀಸನ್ IPL ಇದ್ರೂ ನಡೀತೈತಿ, ಇರ್ಲಿಕ್ಕಂದ್ರೂ ನಡೀತೈತಿ, ನಾವು ಬಂದೇ ಬರ್ತೀವಿ ಅಂತಂದು ಹೇಳ್ತಿದ್ರು. 6 ತಿಂಗಳಿಂದನೇ ಹೇಳ್ತೀರಿ ಯಾವಾಗ ಮಾಡ್ತೀರಿ ಅಂತಂದು. ಸುನಿಲ್ ಜೋಶಿ ಅವರು ನಮ್ಮ ಮಾಜಿ ಇಂಡಿಯನ್ ಕ್ರಿಕೆಟ್ರು ಹೌದು, ಅವರು ನಾಳೆ ಬರ್ತಾರೆ. ಸುಜಿತ್ ಈಗ ಅಂಡರ್-19 ಕೋಚು ಇದ್ದರು, ಮೊನ್ನೆ ಅಂಡರ್-19 ವರ್ಲ್ಡ್ ಕಪ್ ಗೆದ್ದಿರ್ತಕ್ಕಂಥ ಇಂಡಿಯನ್ ಟೀಮ್ ಏನಿತ್ತು ಅದ್ರ ಕೋಚ್ ಕೂಡ ಆಗಿದ್ರು, ಮತ್ತು ಸೆಲೆಕ್ಷನ್ ಕಮಿಟಿ
ಮೆಂಬರ್ ಕೂಡ ಹೌದು. ಅದರ ಜೊತೆಗೆ ಸುಜಿತ್ ಸೋಮಸುಂದರ್ ಅವರು ಮಾಜಿ ಇಂಡಿಯನ್ ಕ್ರಿಕೆಟರ್, ಅವರು ಕೂಡ ಬರ್ತಾರೆ. ಮತ್ತು ನಮ್ಮವರೇ ಆದಂಥ ಹಿರಣ್ಣ ಸವಡಿ ಅವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ. ಒಟ್ಟಾರೆ ಈ ಒಂದು ಕ್ರಿಕೆಟ್ ಲೀಗಿನ ಯಶಸ್ವಿಗೆ ಸಾಕಷ್ಟು ಜನ ಅವರ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಎಲ್ಲರ ಮಾರ್ಗದರ್ಶನ, ವಿಶೇಷವಾಗಿ ನಮಗೆ ಹಿರಿಯರ ಬೆಂಬಲ, ಹಿರಿಯರ ಮಾರ್ಗದರ್ಶನ ಅತಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಎಲ್ಲ ರೀತಿಯಂತ ನೀಡ್ತಾ ಇದ್ದಾರೆ. ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಏನು ಮಾಡ್ತೀನಿ ಅಂದ್ರೆ, ನಿಮ್ಮ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕ, ಪತ್ರಿಕಾ ಮಾಧ್ಯಮದ ಮೂಲಕ ನಮ್ಮ ಲೀಗ್ನಲ್ಲಿ ಆಡುವಂಥ ಕ್ರಿಕೆಟಿಗರಿಗೆ ನಿಮ್ಮ ಮೂಲಕ ಅವರಿಗೆ ರೆಕಗ್ನಿಷನ್ ಸಿಗಬೇಕು ಅಂತಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ. ನೀವು ಆ ರೀತಿಯ ಪ್ರೋತ್ಸಾಹನ ನಮ್ಮ ಹುಡುಗರಿಗೆ ಕೊಟ್ರಿ ಅಂದ್ರೆ ಸಹಜವಾಗಿ ಅವರ ಆಟದ ಮೂಲಕ ಅವ್ರನ್ನ ಗುರುತಿಸುವಂಥ ಕೆಲಸ, ಜವಾಬ್ದಾರಿ ನಮ್ದೆಲ್ಲರಿಗೂ ಇರ್ತೈತಿ. ನಮ್ಮ ಟೂರ್ನಮೆಂಟನ್ನು ಮುಖ್ಯ ಉದ್ದೇಶ ಅದಾಗಿರ್ತೈತಿ. ನಮ್ಮ ಕಡೆಯಂತ್ರ ವೈಯಕ್ತಿಕವಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ, ನೀವು ರೆಕಗ್ನೈಸ್ ಮಾಡೋದ್ರೊಳಗೆ, ಅವ್ರನ್ನ ಐಡೆಂಟಿಫೈ ಮಾಡೋದ್ರೊಳಗೆ ನಿಮ್ಮೆಲ್ಲ ಶಕ್ತಿ ಇರ್ತೈತಿ. ನೀವು ಅದ್ರ ತಕ್ಕಂಗೆ ನಮಗೆ ಸಹಕರಿಸ್ತೀರಿ ಅಂತಂದು ತಮ್ಮಲ್ಲಿ ಮನವಿ ಮಾಡ್ತೀನಿ. ಈ ಟೂರ್ನಮೆಂಟಿನ ಯಶಸ್ವಿಗೆ ತಮ್ಮೆಲ್ಲರ ಬೆಂಬಲವನ್ನು ಮತ್ತೊಮ್ಮೆ ಕೋರಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ.